ಐಪಿಎಲ್ ಮೆಗಾ ಹರಾಜಿನಲ್ಲಿ ಕೋಟಿ ಕೋಟಿ ಸುರಿದು ಬಲಿಷ್ಠ ತಂಡಗಳನ್ನು ಕಟ್ಟಿರುವಂತಹ ಫ್ರಾಂಚೈಸಿಗಳು ಪ್ಲೇಯಿಂಗ್ 11 ಅನ್ನು ಸೆಟ್ ಮಾಡ್ಕೊಳ್ತಿವೆ. 22 ಆಟಗಾರರ ಭದ್ರ ಕೋಟೆಯನ್ನೇ ಕಟ್ಟಿರುವಂತಹ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕೂಡ 18ನೇ ಸೀಸನ್ಗೆ ಕಪ್ ಗೆಲ್ಲೋ ಗುರಿಯನ್ನು ಹೊಂದಿದೆ. ಬಟ್ ಟ್ರೋಫಿ ಟಾರ್ಗೆಟ್ ರೀಚ್ ಆಗೋದು ಅಷ್ಟು ಸುಲಭ ಇಲ್ಲ. ಯಾಕಂದ್ರೆ ಬೆಂಗಳೂರು ಟೀಮ್ನಲ್ಲಿ ಪ್ಲಸ್ ಜೊತೆ ಮೈನಸ್ಗಳು ಇವೆ. ಹಾಗಾದ್ರೆ ಬೆಂಗಳೂರು ಟೀಮ್ನ ಸ್ಟ್ರೆಂತ್ ಏನು, ವೀಕ್ನೆಸ್ ಏನು ಅನ್ನೋದನ್ನ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 17 ಸೀಸನ್ಗಳನ್ನ ಕಂಡಿರುವಂತ ಐಪಿಎಲ್ ಇತಿಹಾಸದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡವೇ ಮೋಸ್ಟ್ ಪಾಪ್ಯುಲರ್ ಟೀಮ್. 10 ಫ್ರಾಂಚೈಸಿಗಳ ಪೈಕಿ ಆರ್ಸಿಬಿ ಮ್ಯಾಚ್ ಇದ್ದಾಗ ಸ್ಟೇಡಿಯಂಗಳಲ್ಲಿ ಇರುವಂತ ಸೌಂಡ್ ಬೇರೆ ಲೆವೆಲ್ನಲ್ಲೇ ಇರುತ್ತೆ. ವಿರಾಟ್ ಕೊಹ್ಲಿ, ರಜತ್ ಪಟಿದಾರ್, ಯಶ್ ದಯಾಳ್ ಅವರನ್ನ ರಿಟೈನ್ ಮಾಡಿಕೊಂಡಿದ್ದಂತ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಹರಾಜು ಪ್ರಕ್ರಿಯೆ ನಡೆದ 2 ದಿನಗಳಲ್ಲಿ 19 ಆಟಗಾರರನ್ನ ಖರೀದಿ ಮಾಡಿತ್ತು. ಈ ಮೂಲಕ ತಂಡದ ಬಲವನ್ನ 22ಕ್ಕೆ ಏರಿಸಿಕೊಂಡಿದೆ. ಇವರಲ್ಲಿ 14 ಭಾರತೀಯ ಆಟಗಾರರಿದ್ದಾರೆ. ಹಾಗೆ ಒಂದು ಫ್ರಾಂಚೈಸಿಗೆ 8 ವಿದೇಶಿ ಆಟಗಾರರ ಕೋಟಾವನ್ನು ನಿಗದಿಪಡಿಸಲಾಗಿತ್ತು. ಅಷ್ಟನ್ನು ಕೂಡ ಆರ್ಸಿಬಿ ಭರ್ತಿ ಮಾಡಿಕೊಂಡಿದೆ. ಬಟ್ ಈ ಸಲ ಹರಾಜಿನಲ್ಲಿ ಬೆಂಗಳೂರು ಟೀಮ್ ಸ್ಟಾರ್ ಆಟಗಾರರ ಮೇಲೆ ಬಿಡ್ ಮಾಡಲಿಲ್ಲ. ಇದು ಅಭಿಮಾನಿಗಳ ಬೇಸರಕ್ಕೆ ಕಾರಣ ಆಗಿತ್ತು. ಆದ್ರೂ ಕೂಡ ಆ ಬಳಿಕ ಮ್ಯಾನೇಜ್ಮೆಂಟ್ನ ಸ್ಟ್ರಾಟಜಿ ಎಲ್ರಿಗೂ ಕೂಡ ಅರ್ಥ ಆಗಿದೆ. ಬ್ಯಾಲೆನ್ಸ್ಡ್ ಅಂಡ್ ಬೆಸ್ಟ್ ಟೀಮ್ ಕಟ್ಟಿರೋದಕ್ಕೆ ಅಪ್ರಿಶಿಯೇಟ್ ಮಾಡ್ತಿದ್ದಾರೆ. ಹೀಗಿದ್ರೂ ಕೂಡ ಕೆಲ ಮೈನಸ್ಗಳು ತಂಡದಲ್ಲಿವೆ. ಐಪಿಎಲ್ ಹರಾಜಿನಲ್ಲಿ ಬೆಸ್ಟ್ ಅಂಡ್ ಬ್ಯಾಲೆನ್ಸ್ಡ್ ಟೀಮ್ ಕಟ್ಟಿದ ಫ್ರಾಂಚೈಸಿ ಐಪಿಎಲ್ ಸೀಸನ್ 18ರ ಬಿಡ್ಡಿಂಗ್ನಲ್ಲಿ ಆರ್ಸಿಬಿ ಸ್ಟಾರ್ ಆಟಗಾರರನ್ನೇ ಖರೀದಿ ಮಾಡಿದೆ. ವರ್ಲ್ಡ್ ಕ್ಲಾಸ್ ಸ್ಟಾರ್ಗಳ ಜೊತೆಗೆ ಕೆಲ ಅಚ್ಚರಿಯ ಆಟಗಾರರನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ವಿರಾಟ್ ಕೊಹ್ಲಿ, ಫಿಲ್ ಸಾಲ್ಟ್, ರಜತ್ ಪಾಟಿದಾರ್, ಜೇಕಬ್ ಬೆಥೆಲ್ ಅವರಂತ ಡೇಂಜರ್ ಟಾಪ್ ಆರ್ಡರ್ ಬ್ಯಾಟರ್ಗಳಿದ್ದಾರೆ. ಮಿಡಲ್ ಆರ್ಡರ್ನಲ್ಲಿ ಲಿಯಾಮ್ ಲಿವಿಂಗ್ಸ್ಟೋನ್, ಟಿಮ್ ಡೇವಿಡ್, ರೊಮ್ಯಾರಿಯೋ ಶೆಫರ್ಡ್, ಕೃನಾಲ್ ಪಾಂಡ್ಯ ಇರೋದ್ರಿಂದ ಪಂದ್ಯದ ಗತಿಯನ್ನೇ ಬದಲಿಸಬಲ್ಲರು. ಅದೆಲ್ಲಕ್ಕಿಂತ ಹೆಚ್ಚಾಗಿ ಜೋಶ್ ಹ್ಯಾಜಲ್ವುಡ್, ಸ್ವಿಂಗ್ ಮಾಸ್ಟರ್ ಭುವನೇಶ್ವರ್ ಕುಮಾರ್ ಬೌಲಿಂಗ್ನಲ್ಲಿ ಸ್ಟಾರ್ ಬ್ಯಾಟ್ಸ್ಮನ್ಗಳನ್ನೇ ನಡುಗಿಸಬಲ್ಲರು. ಅದರಲ್ಲೂ ಕೂಡ ಲಂಕನ್ ಪೇಸರ್ ಆಗಿರುವಂತಹ ನುವಾನ್ ತುಷಾರ, ಆಫ್ರಿಕನ್ ಮಿಸಲ್ ಲುಂಗಿ ಎನ್ಗಿಡಿ ಅವರಂತಹ ಎಕ್ಸ್ಪೀರಿಯನ್ಸ್ಡ್ ಬೌಲಿಂಗ್ ಅಟ್ಯಾಕ್ ಜೊತೆಗೆ ಯಶ್ ದಯಾಳ್, ಮನೋಜ್ ಬಾಂಡಗಿ ಅಂತ ಪ್ರತಿಭಾವಂತ ಯುವ ಪಡೆಯ ಬಲವೇ ತಂಡಕ್ಕಿದೆ. ಕ್ವಾಲಿಟಿ ಸ್ಪಿನ್ನರ್ಗಳಿಗೆ ಬ್ಯಾಕಪ್ ಹ್ಯಾಂಡ್ಗಳ ಕೊರತೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಮೊದಲಿಂದಲೂ ಇರೋ ಸಮಸ್ಯೆ ಅಂದ್ರೆ ಅದು ಬೌಲಿಂಗ್ ವಿಭಾಗ. ಸದ್ಯ ಮೇಲ್ನೋಟಕ್ಕೆ ಬಲಿಷ್ಠವಾಗಿ ಕಾಣ್ತಿರುವಂತಹ ಬೆಂಗಳೂರು ತಂಡದಲ್ಲಿ ವೀಕ್ನೆಸ್ ಕೂಡ ಇದೆ. ಇಂಡಿಯನ್ ಆಟಗಾರರ ಬದಲಿಗೆ ವಿದೇಶಿ ಆಟಗಾರನ್ನೇ ಹೆಚ್ಚು ನೆಚ್ಕೊಂಡಂತಿದೆ. ಅದೆಲ್ಲಕ್ಕಿಂತ ಹೆಚ್ಚಾಗಿ ಕ್ವಾಲಿಟಿ ಸ್ಪಿನ್ನರ್ಗಳ ಖರೀದಿಯಲ್ಲೂ ಕೂಡ ಎಡವಿದೆ. ಸ್ವಪ್ನಿಲ್ ಸಿಂಗ್, ಸುಯಾಶ್ ಶರ್ಮಾ ಸ್ಪೆಷಲಿಸ್ಟ್ ಸ್ಪಿನ್ನರ್ಗಳಾಗಿದ್ರೂ ಕೂಡ ಇವರಿಗೆ ಸೂಕ್ತ ಬ್ಯಾಕಪ್ ನೀಡುವಂತ ಆಟಗಾರರ ಕೊರತೆ ಎದ್ದು ಕಾಣ್ತಾ ಇದೆ. ಬೆಸ್ಟ್ ಪ್ಲೇಯಿಂಗ್ 11 ಕಟ್ಟಲು ಮುಂದಾದ್ರೆ ಬ್ಯಾಟಿಂಗ್ ಡೆಪ್ತ್ ಇಲ್ಲದಂತಾಗುತ್ತೆ. ಹ್ಯಾಟ್ರಿಕ್ ವಿಕೆಟ್ ಕಿತ್ತು ಭರವಸೆ ಮೂಡಿಸಿದ ಭುವನೇಶ್ವರ್. ಟೀಮ್ ಇಂಡಿಯಾದ ಸ್ವಿಂಗ್ ಕಿಂಗ್ ಎಂದೇ ಕರೆಸಿಕೊಳ್ಳುವಂತ ಭುವನೇಶ್ವರ್ ಕುಮಾರ್ ಈ ಬಾರಿಯ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯ ಬೆಸ್ಟ್ ಪಿಕ್ ಅನ್ಬಹುದು. ಮೆಗಾ ಹರಾಜಿನ ಮೂಲಕ ಭುವಿಯನ್ನ ಬರೋಬ್ಬರಿ 10.75 ಕೋಟಿ ರೂಪಾಯಿಗೆ ಖರೀದಿ ಮಾಡಿದೆ. ಇಷ್ಟು ಹಣ ಕೊಟ್ಟಿದ್ದು ಸಾರ್ಥಕ ಅನಿಸ್ತಾ ಇದೆ. ಇತ್ತೀಚೆಗೆ ನಡೆದಂತ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಭುವನೇಶ್ವರ್ ಕುಮಾರ್ ಜಾರ್ಖಂಡ್ ವಿರುದ್ಧ ಹ್ಯಾಟ್ರಿಕ್ ವಿಕೆಟ್ ಪಡೆದು ಸಂಚಲನ ಮೂಡಿಸಿದ್ದಾರೆ. ಪವರ್ ಪ್ಲೇನ ಅತ್ಯಂತ ಯಶಸ್ವಿ ಬೌಲರ್ ಭುವನೇಶ್ವರ್ ಕುಮಾರ್. ಬೌಲಿಂಗ್ ಜಾದು ಮೂಲಕವೇ ಎದುರಾಳಿ ಟೀಮ್ ಕಾಡುವಂತ ಭುವನೇಶ್ವರ್ ಕುಮಾರ್ ಪವರ್ ಪ್ಲೇನಲ್ಲಿ ಅತ್ಯಧಿಕ ವಿಕೆಟ್ ಪಡೆದ ವೇಗಿ ಎಂಬ ದಾಖಲೆಯನ್ನು ಬರೆದಿದ್ದಾರೆ. 173 ಪಂದ್ಯಗಳಲ್ಲಿ ಮೊದಲ 6 ಓವರ್ಗಳಲ್ಲಿ ಚೆಂಡನ್ನು ಎಸೆದಿರುವಂತಹ ಭುವಿ ಒಟ್ಟು 74 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಈ ಮೂಲಕ ಪವರ್ ಪ್ಲೇನ ಅತ್ಯಂತ ಯಶಸ್ವಿ ಬೌಲರ್ ಎನಿಸಿಕೊಂಡಿದ್ದಾರೆ. ಹಾಗೆ ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ಮೇಡನ್ ಓವರ್ ಎಸೆದಂತ ಬೌಲರ್ ಎಂಬ ದಾಖಲೆ ಕೂಡ ಭುವನೇಶ್ವರ್ ಕುಮಾರ್ ಹೆಸರಿನಲ್ಲಿದೆ. 176 ಪಂದ್ಯಗಳಲ್ಲಿ ಬೌಲಿಂಗ್ ಮಾಡಿರುವಂತಹ ಭುವಿ 14 ಮೇಡನ್ ಓವರ್ ಎಸೆದು ಈ ಭರ್ಜರಿ ದಾಖಲೆ ಬರೆದಿದ್ದಾರೆ. ಡೆತ್ ಓವರ್ಗಳಲ್ಲಿ ಅತ್ಯಧಿಕ ವಿಕೆಟ್ ಕಬಳಿಸಿದಂತ ಭಾರತೀಯ ವೇಗಿ ಎಂಬ ದಾಖಲೆ ಕೂಡ ಭುವನೇಶ್ವರ್ ಕುಮಾರ್ ಅವರ ಹೆಸರಿನಲ್ಲಿದೆ. 139 ಪಂದ್ಯಗಳಲ್ಲಿ ಕೊನೆಯ 5 ಓವರ್ಗಳಲ್ಲಿ ಬೌಲಿಂಗ್ ಮಾಡಿರುವಂತಹ ಭುವಿ ಒಟ್ಟು 85 ವಿಕೆಟ್ಗಳನ್ನು ಬೇಟೆಯಾಡಿದ್ದಾರೆ. ಈ ಮೂಲಕ ಯಶಸ್ವಿ ಡೆತ್ ಓವರ್ ಬೌಲರ್ ಎನಿಸಿಕೊಂಡಿದ್ದಾರೆ. ಇನ್ನು ಐಪಿಎಲ್ ಇತಿಹಾಸದಲ್ಲಿ ಅತ್ಯಧಿಕ ಡಾಟ್ ಬಾಲ್ ಎಸೆದ ದಾಖಲೆ ಕೂಡ ಭುವನೇಶ್ವರ್ ಕುಮಾರ್ ಅವರ ಹೆಸರಿನಲ್ಲೇ ಇದೆ. ಐಪಿಎಲ್ನಲ್ಲಿ ಈವರೆಗೆ 3910 ಎಸೆತಗಳನ್ನು ಎದುರಿಸಿರುವಂತಹ ಭುವಿ 181 ವಿಕೆಟ್ಗಳನ್ನು ಕಬಳಿಸಿದ್ದಾರೆ. ಹಾಗೆ 1670 ಎಸೆತಗಳಲ್ಲಿ ಯಾವುದೇ ರನ್ ನೀಡಿಲ್ಲ ಅನ್ನೋದು ಮತ್ತೊಂದು ವಿಶೇಷ. ಒಟ್ಟಲ್ಲಿ ವಿರಾಟ್ ಕೊಹ್ಲಿಗೆ ಓಪನರ್ ಆಗಿ ಫಿಲ್ ಸಾಲ್ಟ್ ಅಂತ ಬಲಿಷ್ಠ ಆಟಗಾರರನ್ನ ಖರೀದಿ ಮಾಡಿರುವಂತಹ ಆರ್ಸಿಬಿ ಫಿನಿಷರ್ ರೋಲ್ ಪ್ಲೇ ಮಾಡಬಲ್ಲ 7 ಆಲ್ರೌಂಡರ್ಗಳಿಗೆ ಮಣೆ ಹಾಕಿದೆ. ಚಿನ್ನಸ್ವಾಮಿಗೆ ಹೊಂದಿಕೊಳ್ಳುವ ಫಾಸ್ಟ್ ಬೌಲಿಂಗ್ ಅಟ್ಯಾಕರ್ಗಳನ್ನು ಕೂಡ ಖರೀದಿಸುವಲ್ಲಿ ಯಶಸ್ವಿಯಾಗಿದೆ. ಸದ್ಯಕ್ಕೆ ಕ್ವಾಲಿಟಿ ಸ್ಪಿನ್ನರ್ಗಳ ಪಿಕ್ ಮಾಡುವಲ್ಲಿ ಎಡವಿರೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಬಟ್ ಈ ವೀಕ್ನೆಸ್ ಅನ್ನ ಮೆಟ್ಟಿ ನಿಂತು ಆನ್ಫೀಲ್ಡ್ ನಲ್ಲಿ ಸಿಡಿದೇಳು ಎಲ್ಲಾ ತಾಕತ್ತು ತಂಡಕ್ಕಿದೆ. ಹಾಗೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ದೇವದತ್ ಪಡಿಕ್ಕಲ್ ಮತ್ತು ಮನೋಜ್ ಬಾಂಡಗಿ ಅವರನ್ನ ಹರಾಜಿನಲ್ಲಿ ಖರೀದಿಸುವ ಮೂಲಕ ಕರ್ನಾಟಕದ 2 ಆಟಗಾರರನ್ನ ತಂಡಕ್ಕೆ ಸೇರಿಸಿಕೊಂಡಿದೆ. ಫೈನಲಿ 22 ಆಟಗಾರರ ಬಳಗದಲ್ಲಿ ಟೋಟಲ್ ಆಗಿ ಹೇಳಬೇಕು ಅಂದ್ರೆ ತಂಡದ ಸ್ಟ್ರೆಂತ್ ತುಂಬಾ ಚೆನ್ನಾಗೇ ಇದೆ. ಬಟ್ ಇದನ್ನ ಹೇಗೆ ಬಳಸಿಕೊಳ್ತಾರೆ,
ಆಟಗಾರನ ಹೇಗೆ ಪ್ರದರ್ಶನ ನೀಡ್ತಾರೆ ಅನ್ನೋದೇ ಈಗಿರೋ ಕುತೂಹಲ. ನಮಸ್ಕಾರ.